ಅಣ್ಣ ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಅಣ್ಣ ಅಲ್ಲೇ ಇರು, ಬರ್ಬೇಡ. ಇದಕ್ಕಂತ ಕೇಳ್ಬೇಡ. ಅಣ್ಣ ಒಳಗ್ ಬಂದ್ರೆ ಮತ್ತೆ ನೋಡಿ ಈಗ. ಕಾಲ್ ತೊಳ್ಕ. ಇದಕ್ಕಂತ ಕೇಳ, ಫಸ್ಟ್ ಕಾಲ್ ತೊಳ್ಕೊಂಡ್ ಮನೆಗ್ ಬಾ. ಕಾಲ್ ತೊಳ್ಕ. ಇವಾಗ ಏನೋ ತಪ್ಪು ಅಂತದೆ ಇವತ್ತು. ಏನೋ ಹಂಗವ್ರು ಹಂಗ ಸಂಕೇರ್ತದೆ ದೇವ್ರಿಗೆ ಬಂದ್ಬಿಡುತ್ತೆ. ಸಾಕ ಕೈ ಮಕ್ಕ ಯಾರಿಗ್ ಬಿಟ್ಟೆ? ದೊಡ್ಡ ಕತೆ. ಆಯ್ತಾ? ಆಯ್ತು ಬಾ. ನಿಂದ್ರಿ ಇಲ್ಲಿ. ಅದಕ್ಕೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಬಾ. ಬಟ್ಟೆ ಚೇಂಜ್ ಮಾಡೋದು ಇವ ಬೇಸದವಲ್ಲ. ಹೇಳ್ದಷ್ಟು ಕೇಳು. ಇವಳು ಯಾತಂತದ ಇವತ್ತು. ಸಮಾಧಾನ ಆಗ್ತದ ನಂಗ. ಈಗ ಸಮಾಧಾನ ಆಯ್ತು, ಕುತ್ಕ. ನೋಡವ, 10 ರೂಪಾಯಿ ರಾಖಿ ಕಟ್ಟಿ ನೀನು 500 ರೂಪಾಯಿ ಕೇಳಕ್ ಹೋಗ್ಬೇಡ. ನಂತ ರೊಕ್ಕ ನೋಡ. ನೋಡು, ರಕ್ಷಾ ಬಂಧನ ಐತೆ, ತಂಗಿಯರ ರಾಖಿ ಕಟ್ಟ ಪದ್ಧತಿ ಐತೆ, ಕಟ್ನೋ. ನೀನ್ ಏನೈತೆ ಕೊಡೋದು ಮುಚ್ಕೊಂಡ್ ಕೊಡು. ಹಾ ಮಕ್ಕೈ. ರೊಕ್ಕ ಕೊಡು. ಓ ರೊಕ್ಕಲ್ಲ, ನಾನು ಕೊಡೋ ಗಿಫ್ಟಿಗೆ ನೀನು ಅಳಬಾರ್ದು ನೋಡು. ಹಾ ಆಯ್ತು. ಹೇ ಎದಕ್ಕೆ ಅಳ್ತಿ? ಮೊದ್ಲು ಹೇಳಿದ ಅಳಬೇಡಂತ. ನೀನು ಅಳ್ತಿ ಅಂತ ನಿಂಗೆ ಫೋನ್ ಕೊಡೋಕೆ ಮನಸ್ಸಿಲ್ಲ. ನಮ್ಮ ತಂಗಿ ನಗ್ನಗ್ತಾ ಇರಬೇಕು, ಖುಷಿಯಾಗಿರ್ಬೇಕಂತ ನನ್ನ ಆಸೆ. ಇವತ್ತು ರಕ್ಷೆ ಬಂಧನ ಐತಿ, ಇವತ್ತು ಅಳ್ತಿಯಲ್ಲ. ನೀ ಅಳಂಗಿದ್ರ ಈ ಫೋನ್ ನಿನ್ನ ಕೊಡಲ್ಲ, ಬೇರೆದಾರು ಕೊಡ್ತೀನಿ. ಅಣ್ಣ ನಾನು ಅಳದಿಲ್ಲ, ಕೊಡೋಣ. ಅಳಂಗಿಲ್ಲ, ಕೊಡು. ನಮ್ಮಣ್ಣ ಜೀವನದಾಗ ಒಳ್ಳೆ ಕೆಲಸ ಮಾಡಿ ಮುದ್ದಾದ ತಂಗಿಗೊಂದು ಐಫೋನ್ ಕೊಡಿಸಿ ಬಿಟ್ಟಿದ್ದಾನ. ಐಫೋನ್ ಅಂತೇಳಿ ಚಾಕ್ಲೇಟ್ ಕೊಡ್ತೀಯಾ? ಕಾಲ್ ಕೊಡು. ಎದಕ್ಕ? ಕೊಡವೆ. ತಗ. ಥ್ಯಾಂಕ್ ಯು ಅಣ್ಣ. ನಿನ್ಗೆ ಯಾರು ಕೊಡಿಸ ಅಷ್ಟ ಖುಷಿ ಆಯ್ತಲ್ಲ. ಸಮಾಧಾನ ಮಾಡಿ. ಹಲೋ ಹೇಳಪ್ಪ ಕಣ್ಣೆ. ಯಮನೂರು ಮಗಳನ? ಸಣ್ಣಕ್ಕೆ ಹಿರೇಕೆ? ಹೌದಾ? ಆಯ್ತು ತಗಾರ, ಸ್ವಲ್ಪ ನಮ್ಮ ಹುಡುಗನ ಕೇಳಿ ನಿಮ್ಗೆ ಫೋನ್ ಹಚ್ಚಿ ಹೇಳ್ತೀನಿ ತಗ. ಮತ್ತು ಕೇಳೋಣ ನಮ್ಮ ಹುಡುಗನ ಒಂದು ಮಾತು. ಮತ್ತು ಸಾಲವಳಿಗೆ ಬಂತಂದ್ರೆ ಮತ್ತು ಹೆಂಗಾರ ಮಾಡಿ ಮುಗಿಸ್ಬಿಟ್ರೆ ಆಯ್ತು. ಸರಿ ಸರಿ ಸರಿ. ಸರಿ. ಸಂದೀಪ. ಏನಪ್ಪ? ಏನಿಲ್ಲ ಬಾರಪ್ಪ. ಯಮನೂರಪ್ಪನ ಸಣ್ಣ ಮಗಳು ಅದಾಳಲ್ಲ. ಯಾವ ಯಮನೂರಪ್ಪ? ಅದಲ್ಲಿ ನಿಮ್ಮ ಮಾವ. ಸಣ್ಣ ಮಗಳನ್ನ ನೀನು ಕೊಟ್ಟು ಮದುವೆ ಮಾಡ್ಬೇಕಂತಂದು
ಫೋನ್ ಹಚ್ಚಿದ್ರಪ್ಪ ಮತ್ತು ನಿನ್ನ ಮದುವೆಗೆ ಒಪ್ಪಿಗೆ ಐತೆ ಹೆಂಗ ಮತ್ತೆ ಯಪ್ಪ ನನ್ನ ಮದುವೆಕ ಫಸ್ಟ್ ತಂಗಿ ಮದುವೆ ಮಾಡೋದು ವಯಸ್ಸಕ್ಕೆ ಬಂದಳಾಕಿ. ಯಪ್ಪ ನಂದೇನ್ ಮದುವೆ ಮಾಡ್ತಿ ಫಸ್ಟ್ ಅಣ್ಣನ್ ಮಾಡ ಇನ್ನ ನಾನು ಓದ್ಬೇಕು. ಆ ಹುಡುಗಿಂದ ಓದ್ತ ತಗಲಿ ಓದ್ಲಿ ಮೊದ್ಲು ನೀ ಮಾಡ್ಕ್ಯಾರೋ ಮರೆ ನೀ ಮಾಡ್ಕೊಂಡೆ ಅಂದ್ರ ನನ್ನ ತಲೆ ಮೇಲೆ ಬಾರ್ ಇಳ್ದಂಗ ಆಕೈತೋ ಯಪ್ಪ. ಸರಿ ಬಿಡಪ್ಪ ನಿಂದಿಷ್ಟ ನನ್ನಿಷ್ಟ. ಹಾ ಖುಷಿ ಆತಪ್ಪ ಈಗ. ಆಕೆ ಫೋಟೋ ಏನಾರ ಐತೆನಪ್ಪ? ಫೋಟೋ ತಗೊಂಡು ಏನ್ ಮಾಡ್ತೀವ ಹುಚ್ಚ? ಹಂಗೆ ನೋಡ್ಬೇಕಲ್ಲಪ್ಪ ಈಗಿನ ಕಾಲದ ಬರೀ ಫೋಟೋ ನೋಡ್ಬೇಕಂತ ಆಸೆ ಇರುತ್ತೆ. ಬೇಡ, ಒಂದು ದಿವಸ ಚಲೋ ಒಳ್ಳೆ ದಿನ ನೋಡಿ ಅವ್ರ ಮನೆಗೆ ಹೋಗಿ ಬಂದ್ಬಿಡಲ್ಲ ಏನಂತೆ? ಸರಿ ಆಯ್ತು. ಅಷ್ಟು ಮಾಡಿಬಿಡ ಹೋಗತ್ತ ಚಲೋ ದಿನ ನೋಡಿ ಅವ್ರ ಮನೆಗೆ ಹೋಗ್ಬಿಟ್ರಾತ ಫಿಕ್ಸ್ ಮಾಡಿಬಿಟ್ರಾತ. ಸರಿ. ಹಲೋ, ಊಟ ಆಯ್ತಾ? ಏನು ಮಾಡ್ತಾ ಇದ್ದಿ? ಕಾಲೇಜ್ ಹೋಗಿಲ್ವಾ? ಯಾಕೆ? ಓಯ್ ಒಂದು ಕೇಳ, ಒಂದು ಕಿಸ್ ಕೊಡಿ. ನೀ ಕೇಳಿದ್ರೆ ನಾ ಕೊಟ್ಟಿನಿ, ನೀ ಕೊಡಲ್ವಾ? ಸರಿ ಆಯಿತು, ಐ ಲವ್ ಯು ಅಂತಾರ ಹೇಳಿ. ಲೇ ಇವ್ನು ಇಟ್ಟದ ನಾವು ಇವ್ನಿಗೆ ಲವರ್ ಅದಾರ, ನಮ್ಗೆ ಒಬ್ಬರ ನಾವೇನು ಪಾಪ ಮಾಡಿವೆ ಏನು? ಭಾಳ ಮಾಡಿ ನಮ್ಮನ್ನ ಮದುವೆಯಾಗ ಹುಡುಗಿ ಆ ದೇವ್ರ ಹತ್ರ ಬೇಡಿಕೆ ಅಂತ ಇರ್ಬೋದು. ಏನಂತ? ನಮ್ಮನ್ನ ಮದುವೆಯಾಗ ಹುಡುಗನ್ನ ಯಾರೋ ಲವ್ ಮಾಡ್ಬಿಡೋದಂತ. ಆಗ ನಾವು ಸಿಂಗಲ್ ಆಗಿದ್ದೀವಿ. ನಿಂದೇನು ಬಿಡಪ್ಪ, ಕನ್ನೆ ಫಿಕ್ಸ್ ಆಗೈತಿ ನಮ್ಮ ಜೀವನನ. ಕನ್ಯೆ ಫಿಕ್ಸ್ ಆದ್ರೆ ಇನ್ನು ಮದುವೆ ಆಗದ ಯಾವಾಗ ಏನದು? ಸರಿ ಬಾಯ್. ಏಪ್ಪ ಏನತ್ ನಿನ್ನ ಲವ್ ಸ್ಟೋರಿ? ಏಯ್ ನಮ್ಮ ಹುಡುಗಿ ನಾನು ಭಾಳ ಇಷ್ಟಪಡ್ತಾಳ. ನನ್ನ ಹೆಸರು ಇಲೆಕ್ಷನ್ದಾಳ. ಮಳೆ ಬಂದಾಗ ಹುಷಾರ್ಲಿ ಪ್ರವೀಣ, ಮತ್ತು ಕೆಳಗಡೆ ಜರ್ಕೊಂಡ್ಬಿಟ್ಟೈತಿ. ಯಾಕೆ ಕೆಟ್ಟ ದೃಷ್ಟಿನ ಬೆಳೆದೇ ಇರ್ಲಪ್ಪ. ಅಲ್ವೇ ಅಕಸ್ಮಾತ್ ನಾನು ಸುತ್ತೋದ್ರ ಇನ್ನೊಂದ್ಸರಿ ನಿನ್ ಬಾಯಾಗ ಮಾತು ಬಂದ್ರೆ ನಾಲಿಗೆ ಸೀಳಿ ಬಿಡ್ತು ನೋಡು. ಅಯ್ಯೋ ನಿನ್ನ ಪ್ರೀತಿ ಇರತ್ತನ ನಮ್ಗೆ ಏನಾಗಲ್ಲ ತಂಗಿ, ಬೇಜಾರು ಮಾಡ್ಕೋಬೇಡ. ಸಂಗೀತ ಏನಪ್ಪ? ನಿಮ್ಮ ಅಣ್ಣಗ ಬುತ್ತಿ ಎಲ್ಲ ರೆಡಿ ಆಗೈತೆ ತಗೊಂಡೋಗಿ ಹೊಲಕ್ಕೆ ಹೋಗಿ ಕೊಟ್ಟು ಬಂದ್ಬಿಡವ. ಅಡಿಗೆ ಆಗೈತೆ, ಹೋಗಿ ಕೊಟ್ಟು ಬರ್ತೀನಿ ತಗ. ಸರಿ ಅಷ್ಟು ಮಾಡವ. ನಾನು ಸ್ವಲ್ಪ ಸ್ವಾಮಿಯರ್ ತಕ ಹೋಗಿ ಬರ್ತನ. ನಾಳೆ ಕನ್ಯೆ ನೋಡಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ದಿವಸ ಹೆಂಗೈತಿ ಕೇಳಿ ಬಂದ್ಬಿಡ್ತು ಒಂದಿಟ್ಟು. ನೀನು ಬುತ್ತಿ ತೊಗೊಂಡೋಗಿ ಕೊಟ್ಟು ಬಂದ್ಬಿಡ ಆಯವ. ಸರಿಯಪ್ಪ, ನೀನು ಹೋಗಿ ಬಾ, ನಾನು ಹೊಲ್ದಾಗ ಹೋಗಿ ಅಣ್ಣಗೆ ಬುತ್ತಿ ಕೊಟ್ಟು ಬರ್ತೀನಿ. ಸರಿ ಸರಿ ಆಯ್ತು. ಅಣ್ಣ ಊಟ ಮಾಡಂತಿ ಬಾ ಅಣ್ಣ. ಯಾಕೆ ಬೇ ನೀವು ಬಂದಿಲ್ಲ ಅಪ್ಪ? ಅಣ್ಣ ಅಪ್ಪ ಏನು ಕೆಲಸ ಐತಂತ ಯಾವ್ದೋ ಊರಿಗೆ ಹೋದ. ಹೌದನ? ಏನ್ ಕಟ್ಟಿ ಉಣ್ಣಾಕ? ಅನ್ನ ಸಾರು ಮಾಡಿದ್ದೆ. ಬರೀ ಅನ್ನ ಸಾರು ದಿನ ಹೊಲ್ದಾಗ ಸ್ವಲ್ಪ ದುಡಿತೀವಿ, ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಕಡಿಗೆ ಬರ್ಬೇಕು. ಏನು ಬರೀ ದಿನ ಅನ್ನ ಸಾರು ಅಂತ ಬೇಸರಲ್ಲ ನಮ್ಮ ಉಣ್ಣಾಕ. ನನಗೆ ಮಾಡಕ್ ಬರಲ್ಲ ಅಣ್ಣ, ಅದಕ್ಕೆ ನಾಳೆ ಗಂಡ ಮನೆಗೆ ಹೆಂಗ್ ಮಾಡ್ತಿದ್ದಿ? ಅಲ್ಲಿ ಮಾಡ್ತೀನಿ. ಏನು ಮಾಡ್ತಿದ್ದಿ? ಇಲ್ಲಿ ಕಲ್ಕೋಬೇಕಿಲ್ಲ. ಅದೇ ಮದುವೆ ಮಾಡ್ಕೊಂಡಂಗೆ ಆಗಿದೆ, ಮಾಡಕ್ ಬರೋದು ಅಡುಗೆ. ಎರಡು ಕಡಿಗೆ ಬಂದು ನಾನು ಆಟಾಕೈತೆ ನನಗದು. ತಗ ಬಿಚ್ಚಿ ನನ್ನ ಕೈ ಸಾರು ಏನು ಚಿಕನ್ ಸಾರು ಮತ್ತು ಟೊಮೆಟೊ ಸಾರು ಅಡುಗೆ ಬಂದಿದೆ. ಈಗ 4 ನಮಸ್ತೆ ಐತೆ, ಹೆಂಗೆ ಚಿಕನ್ ಸಾರು ಮಾಡಕ್ ಬರುತ್ತೆ? ಹೊರಗಡೆ ಉಂಟಲ್ಲ ಇದು ಬ್ಯಾಳಿ ಸಾರು. ನೀವು ಉಂಡೆನ? ಊಟ ಮಾಡಿ ಬಂದೆ. ಉಂಟ ಮಾಡಿ ಬಂದೆ, ಉಂಡು ಬಂದಿದೆ. ಉಂಡು ಬಂದೆ. ನನಗೆ ಬೇಡ. ಒಂದು ತಗ ಪೆಲ್ಲಿವೇನು? ಯಾವ್ದೋ ಕೆಲಸ ಐತಂತ ಯಾವ್ದೋ ಊರಿಗೆ ಹೋಗ್ದ. ಹೌದು. ಎಷ್ಟೊತ್ತಿಗೆ ಬರ್ತಾನಂತೆ? ಗೊತ್ತಿಲ್ಲ, ಏನು ಹೇಳಿ ಹೋಗಿಲ್ಲ. ನಾಳೆ ಹೋಗಿ ನನ್ನ ಕಾಲೇಜ್ ನೀನು ಹೋಗ್ಬೇಕಣ್ಣ. ನಿಮ್ಮ ಕಾಲೇಜ್ನಾಗ ಯಾವ್ದಾರ ಒಂದು ನಿಮ್ಮ ಫ್ರೆಂಡ್ ಐತೆ ನಾಕೇನು ಕೊಡ್বে? ಬರೀ ಇಂಥವೆ ನಿಂದು. ಸ್ವಲ್ಪ ಅಣ್ಣ ಸಿಂಗಲ್ ಆಗಲ್ಲ, ಸಿಂಗಲ್ ಲೈಫಿಂದ ಮುಕ್ತಿ ಕೊಡಿಸು. ಏನು ತಂಗಿ ಸಪೋರ್ಟ್ ಮಾಡಕ್ಕೆ ನೀನಂತ ತಂಗಿ? ನಿಮ್ಮ ಮಗಕ್ಕೆ ಯಾರು ಬಿಡ್ತಾರೆ ಹುಡುಗಿಯರು? ನನ್ನ ಮಗಕ್ಕೆ ಹೆಂಗೆ ಹೀರೋ ನನಗೆ ಯಾರು ಬಿಡೋಲ್ಲ? ಕನ್ನಡ ಮಗ ನೋಡ್ಕೊಂಡು ಯಾವಾಗನ ಕನ್ನಡ ಜನ ನೋಡ್ಕೊಂಡಲ್ಲ. ನೋಡ್ಕೊಂತೀವಿ ಬರ್ರಿ. ನಿನಗೆ ಒಂದೇ ಚಂದ ಅದಿಂಗ್ ನೋಡು. ಯಾರಿಗೇನ ನಮ್ಮ ಅಣ್ಣಗೆ ಲವ್ ಮಾಡ್ರಿ ಅಂತ ಹೇಳಿದ್ರೆ ನನ್ನ ಮರ್ಯಾದೆನೇ ಕಮ್ಮಿ ಆಗ್ತತಿ. ಯಾವ್ದಕ್ಕ
ಹಂಗೈದಿಗ್ ನಿನಗೆ ಅವ್ರು ಬೀಳ್ತಾರ ಇವ್ರು ಬೀಳ್ತಾರ ಅನ್ನೋದು ಆಸೆ ಬಿಟ್ಬಿಡು. ನಿನ್ ಮಕ್ಕಕ್ಕ ಕನ್ನೆ ಸಿಗದೆ ಡೌಟು, ಇನ್ನು ಲವರ್ ಬೇರೆ ಕೇಳು. ಈ ತರ ಮಾತಾಡಿದ್ನಪ್ಪ ಬಾಲ್ಯರ ಅಷ್ಟು ಮಾತಾಡಪ್ಪ ಅದ ಮಾತಾಡ್ತಾರ. ಡಿಯರ್ ದುಶ್ಮನ್ ಸಿಸ್ಟರ್ ಸಪೋರ್ಟ್ ಮಾಡ್ತಾರಪ್ಪ. ನೀನು ಸಿಸ್ಟರ್ ನಾನು ಎಷ್ಟು ಸಪೋರ್ಟ್ ಮಾಡ್ತೀನಿ. ಪಾನಿಪುರಿ ಕೇಳಿದ್ರೆ ಪಾನಿಪುರಿ ತಂದು ಕೊಡ್ತೀನಿ, ಐಸ್ ಕೇಳಿದ್ರೆ ಐಸ್ ತಂದು ಕೊಡ್ತೀನಿ, ಬೇರೆ ಮೇಲೆ ಚಾಕ್ಲೇಟ್ ಕೇಳಿದ್ರೆ ಅದನ್ನ ತಂದು ಕೊಡ್ತೀನಿ. ನೀನು ಕೇಳಿದ್ರೆ ಯಾವ್ದು ಇಲ್ಲ ನಾನು ಯಾವ್ದು ತಂದು ಕೊಡ್ತೀನಿ. ನಾನು ಅನ್ನಗೋಸ್ಕರ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದು ನಿನ್ ಕೈ. ಬೇರೆ ಏನನ್ನ ಹೇಳೋ ಮಾಡ್ತೀನಿ ಅದನ್ನು ಬಿಟ್ಟು. ಬೇರೆ ಏನು ಆಸೆ ಇಲ್ಲ, ನೀನು ಒಂದು ಆಸೆ ನೋಡವ ಬಿಟ್ಬಿಡು. ಅದೊಂದು ಆಸೆ ಯಾರಿದ್ರು ನೋಡಕ್ಕೆ ಬಿಡು. ಯಾರಿಲ್ಲ ನಂಗೂ ಯಾರು ಹುಡುಗ ಸತ್ತರ ಸ್ವಾತಿಯನ್ನು ಹುಡುಗಿರ್ಬೇಕು ಚಂದ ನೋಡಕ್ಕೆ. ಚಂದ್ರ ಹುಡುಗಿ ಯಾರು ಸಿಂಗಲ್ ಇರ್ತಾರ? ಚಂದ್ರ ಹುಡುಗಿ ಯಾರು ಪ್ರಪೋಸ್ ಮಾಡ್ತಿರ್ಬೋದು ಯಾರು? ನೀನು ತಿಳ್ಕೊಂಡಿದ್ದೆ ಅಷ್ಟೇ. ಅಕ್ಕಿಗ ಇದಾರ ನಮ್ದೆಂತ ಲೈಫ್ ನಮ್ಮ ಹುಡುಗರು ಎಲ್ಲರೂ ಬಿಜಿ ಆದ್ರಪ್ಪ. ನಮ್ಮ ಲೈಫೇ ಟ್ರಾಕಿಗೆ ಬರಲಿಲ್ಲ. ಅಯ್ಯೋ ಬಾ 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 ಏನು ಮಳೆ ಅಪ್ಪಿದೆ. ಅವನ ಮಳೆ ಹೇಗೆ ಕಡ್ಕೊಂಬಿಡತ್ತೆ ಅಂತ ಕೇಳಿಸಿ ಬಂದು ಹೋಗಿ ಯಮ್ನವ್ರಿಗೆ ಫೋನ್ ಹಚ್ಚಿ ನಾಳೆ ಬರ್ತಾವಂತ ಹೇಳ್ಬಿಟ್ರ ಆತ ಅವನ. ಹಲೋ ಯಮ್ನವ್ರಣ್ಣ? ಹಾಂ, ಮತ್ತು ಮನೆಗೆ ಬರ್ಬೇಕಂತ ಮಾಡಿದ್ದೀವಪ್ಪ. ಮತ್ತು ಕನ್ಯಾ ನೋಡಕ್ಕೆ ನಾಳೆ ಚಲೋ ದಿನ ಐತಂತ. ಹಾಂ ಕೇಳಿಸಿ ಬಂದಿದ್ದೆ, ನಾಳೆ ಚಲೋ ದಿನ ಐತಿ ಹೋಗ್ರಂತ ಹೇಳ್ಯಾರ. ಮತ್ತು ನಾಳೆ ಬರ್ಬೇಕಂತ ಮಾಡೀವಿ. ಮತ್ತು ಬಂದ್ಬಿಡ್ತು ನೋಡಪ್ಪ. ಸರಿ ಬರಂದೆ. ಆಯ್ತು 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 ತಗ ಆಯ್ತು. ಸರಿ 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 ನಾಳೆ ಬರ್ತು ನೋಡಾಗಾರ. ಏನ್ ಮಳೆ ನೋಡೋಣ ಇದು. ಮಳೆಗ ಜಾಸ್ತಿ ಅಡ್ಡಾಡಕ್ಕೆ ಹೋಗ್ಬೇಡ. ಅಡ್ಡಾಡಿದ್ನಪ್ಪ ಮಳೆ ಕಿಕ್ಕಿ ನೋಡು. ಏನ ಮಳೆ ಕಿ ಹಾಕಿ ನೋಡು. ಕಡ್ಲಿ ಮಳೆಗೆ ಹೆಂಗೆ ಚೀತ ಹಂಗಂತ ಚೀಕ್ ನೋಡು. ಹಾಂ ಬರ್ರಿ ಬರ್ರಿ ಬರ್ರಿ. ಎಲ್ಲಿಗೆ ಹೋಗಿದ್ರವ? ಅಲ್ಲಿ ಸಣ್ಣ ಹುಡುಗ ಕುಂಡ್ಲಿ ಪಡಕ್ಕೆ ಹೋಗ್ಲಿಕ್ಕೆ. ಹಾಂ, ಸಣ್ಣ ಹುಡುಗರು ಕೂಡ ಕುಂಡ್ಲಿ ಕಡ ಆಡಕ್ಕೆ ಹೋದ್ರೆ ಇಂಥ ಮಳ್ಯಾಗ ಹೆಂಗವ ತೋರ್ಸ್ಕೊಂಡ್ರ? ಹಾಂ ಹೇಳಿದ್ನಪ್ಪ ನಾನು ಬರಗಿಲ್ಲ ಅಂತ ಅಲ್ಲಿ ಅಡ್ಕೊಂತ ಕುಂತಾಳ. ಆರಾಮಿಲ್ದಂಗೆ ಆಕತ್ತಮ್ಮ, ತಲೆ ತೋರ್ಸ್ಕೊಬಾರ್ದ. ಹೋಗಿ ಹೋಗಿ ಒಳಗೆ ಹೋಗು. ಒಳಗೆ ನಡಿ ನಡಿ ಒಳಗೆ ಹೋಗಿ. ಮೇಕಪ್ ಹೋಗೈತೆ ನೋಡಿ ಮಳೆ ಅಡ್ಡಾಡಿದ್ರೆ. ಹಾಂ ಸಂದೀಪ, ಹಾಂ ಅವ್ರಿಗೆ ಫೋನ್ ಹಚ್ಚಿ ಹೇಳಿನಪ್ಪ. ಹಾಂ ನಾಳಿದ್ದ ಬರ್ತು ಅಂತಂದು ಹೇಳೀನಿ. ಹಾಂ ನಾಳೆ ಚಲೋ ದಿನ ಐತೆ ಅಂತ ಕೇಳಿಸಿ ಬಂದೀನಿ. ಹಾಂ ನಾಳೆ ಮತ್ತೆ ಹೋಗಿ ಬಂದ್ಬಿಡೋಣಪ್ಪ ಕನ್ಯಾ ನೋಡಕ. ಹೋಗಿ ಬರಂತ. ಹಾಂ ಆಯ್ತು ತಗ ಆಗಾರ. ಹಾಂ ನಾಳೆ ಎಲ್ಲ ರೆಡಿ ಆಗಿಬಿಡ. ಇದು ರಾತ್ರಿ ಕೆಮ್ಮಕ್ಕಿದ್ದಿಲ್ಲ ಆರಾಮಿಲ್ಲ ನಿನಗೆ? ಮತ್ತೆ ವಯಸ್ಸಾತಲ್ಲ ಹುಡುಗ, ಮತ್ತೆ ಇನ್ನೇನು ತೋರಿಸಿದ್ರೆ ಬರಂಬ ಹೋಗಿ. ಬೇಡ, ಈಗ ಮಳೆ ಐತೈತಿ. ಈಗ ಆರಾಮದೀನಿ. ಈಗ ನಿನ್ನ ಮದುವೆ ಆಗಿಬಿಟ್ರ ನಾನು ಮತ್ತೆ ಆರಾಮ್ ನೋಡಪ್ಪ. ಹಂಗ ಇವು ದೊಡ್ಡ ಮಗ ಸ್ವಲ್ಪ ಹೇಳ್ಬಿಡು. ದೊಡ್ಡಪ್ಪಗ ಮಾವಾಗಲ್ಲ ಫೋನ್ ಮಾಡಿ ಹೇಳ್ಬಿಡ್ತು ಹೋಗಿ. ಈಗ ಈ ಸದ್ಯ ಹೇಳಿದಪ್ಪ ಅನ್ನಂಗದ್ರ ಮತ್ತೆ ಮತ್ತೆ ಹಂಗ ಆಕೈತಪ್ಪ. ನೀನು ಇರತ್ತಪ್ಪ ತಂದಿದ್ದಿ, ನಿನ್ನ ಮದುವೆಗೆ ಹೇಳಲ್ಲ ಅಂದ್ರೆ ಹೆಂಗೋ? ಹಾಂ ಹೇಳ್ಬಿಡ್ತೀನಿ ತಗ. ಸರಿ. ಹಲೋ. ಹಾಂ ಏನಿಲ್ಲಪ್ಪ, ಸಂದೀಪ್ಗ ಮತ್ತು ಯಮೂರಪ್ಪನ ಸಣ್ಣ ಮಗಳು ಅದಾಳಲ್ಲ, ಹಾಂ ಆಕಿನ್ನ ನೋಡಕ್ಕಂತ ಹೊಂಟೀವಿ. ಮತ್ತು ನೀವು ನಾಳಿದ್ದ ಚಲೋ ದಿವಸ ಐತಂತ, ಮತ್ತು ನೀವು ಬಂದುಬಿಡ್ರಪ್ಪ ಹಂಗಾಸಿ. ಮತ್ತು ನಾವು ಹೊಂಟೀವಿ. ಹಾಂ ಕೆಲಸ ಐತೆ. ಹಾಂ ಹಾಂ ಬರ್ರಿ ಬರ್ರಿ, ನೀವು ಬರ್ರಿ, ನಾವು ಹಿಂಗೆ ಬರ್ತೀವಂತ. ಸರಿ ಸರಿ ಆಯ್ತು. ಹಾಂ ನಾನಂತ ರೆಡಿ ಆದೆ. ಈ ಹುಡ್ರು ಒಂದು ರೆಡಿ ಆಗಿಬಿಟ್ರ ಇವನು ಮಳೆ ಒಂದು ಇವನು ಏಕ ಎತ್ತು ಬಿಡೈತಿದ. ಹಾಂ ಸಂದೀಪ, ಸಂಗೀತ, ಏನಪ್ಪ? ದೌಡ್ದವ್ರು ರೆಡಿ ಆಗಿರಲ್ಲಮ್ಮ. ಅಪ್ಪ ಈತಿಗೆ ಕನೆ ನೋಡಕ್ ಹೋತಾರ, ಇನ್ ಯಾರಿಗ ಹೋಗಲ್ಲ. ಅಷ್ಟು ಮೇಕಪ್ ಮಾಡ್ಕೊಳಕತ್ತ ಹೆಣ್ಮಕ್ಳು ಮಾಡ್ಕೊಳಂಗ. ಅಪ್ಪ ಹಿಂಗೆ ಹುಡುಗ ನೀ ಸಣ್ಣ ನಿಮ್ಗೆ ಬಯಸಿದ್ರೆ ನನಗೆ ಸಂತೋಷ. ತಂಗಿ ಅಲ್ಲಿ ನಿಮ್ಮ ಅತ್ತಿಗೆ ಬಂದತ್ತಳ, ನಿಮ್ಮ ಅತ್ತಿಗೆ ಮುಂದೆ ಹಂಗೆ ಹಿಂಗೆ ಬಿಡಕ್ಕೆ ಕೊಡ್ತಾನೆ. ನಮ್ಮ ಅಣ್ಣ ಹಿಂಗೆ ಅಂತ ನನ್ನ ಬಗ್ಗೆ ಆಸೆ ಮಾಡಕ್ಕೆ ಹೋಗ್ಬೇಡಿ. ಅಲ್ಲಿ ಆಯ್ತಣ್ಣ ಬಿಡ್ತು ನಮ್ಮ ತಂಗಿ ಏನು ಮಾತಾಡ್ತಾರೆ. ಯಪ್ಪ ಮಳೆ ಐತಪ್ಪ. ಇರ್ಲಿ ಬಾರೋ, ಏನು ತೋದು ಮಳೆ ಕೊಡ್ತಿದ್ದೇನೆ. ಹಾಂ ಬರ್ರಿ 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 ಹಾಂ ಬರ್ರಿ, ಮನೆ ಬಂತು ಬರ್ರಿ. ಅವನು ಹಾಂ ಬರ್ರಿ ಮೆಲಕ್ಕೆ ಬರ್ರಿ. ಹಾಂ ಮಳೆ ಹಾಂ ಬರ್ರಿ. ಆ ಹುಡುಗಿ ಕರ್ಕೊಂಬರವ ಬಾ, ಮೆಲಕ್ಕೆ ಬರ್ರಿ, ಕಾಲು ಜಾರ್ತಾವು. ಹಾಂ ನಮಸ್ಕಾರ. ಬರ್ರಿ ಬರ್ರಿ ಬರ್ರಿ. ಹಾಂ ನಮಸ್ಕಾರ ರೀ ಬೇರೆ. ನಮಸ್ಕಾರ ನಮಸ್ಕಾರ. ಈಗ ಬಂದ್ರೆ? ಹಾಂ ಈಗ ಬಂದ್ವಿ ಈಗ ಬಂದ್ವಿ. ಹಾಂ ಬರ್ರಿ 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 ಒಳಗೆ ಬರ್ರಿ 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 ಕುಂತ್ಕರ್ ಕುಂತ್ಕರ್. ಮತ್ತೇನ್ರಿ ಬೀಗ್ರ, ಆರಾಮದಿರಿ ಅಲ್ಲ? ನಾವು ಆರಾಮದಿ ನೋಡ್ರಿ. ನೀವು ಆರಾಮದಿರಿ ಇಲ್ರಿ? ನಾವು ಆರಾಮದೀವ್ರಿ. ನಾವು ಮಳೆ ಒಂದು ಏಕೆ ಹಿಡ್ಕೊಂಬಿಡತ್ತೆ ನೋಡ, ಪೊಟ್ಟ ಕೈ ಬಿಡ್ವಲ್ತು. ನಮ್ಮ ಕಡೆಗೆ ಮಳೆ ಹಿಂಗ ನೋಡ್ರಿ ಅವನು. ಹಾಂ
ಏನ್ ಲೇಪ್ ನಿಂದು ಹುಡುಗಿಯಪ್ಪ ಕರ್ಕೊಂಬರ್ತಾರೆ ಇರೋ ಏನಾರ ಮಾತಾಡೋತ್ ನೀವು ಏನಾರ ಮಾತಾಡ್ತೀಯಲ್ಲ ಅರ್ಜೆಂಟ್ ಅರ್ಜೆಂಟು ಏನೋ ಕೇಳ್ತಾನಲ್ರಿ ಅಳಿಯ ಇಲ್ಲ ಆಡ್ರಿ ನಮ್ಮ ಹುಡುಗ ಹಂಗೆ ಕೇಳಕತ್ತಿದ್ದ ಹೆಂಗ ಏನು ಮನೆ ಎಲ್ಲ ಭಾರಿ ಐತಿ ಹಂಗಿಂಗಂತ ಕೇಳಕತ್ತಿದ್ದ ಭಾರಿ ಚಲೋ ಇದ್ರಿ ಎಲ್ಲ ಬಾರಮ್ಮ ಕುಂತ್ಕ ಬಾ. ಏನಮ್ಮ ಹುಡುಗ ಇಷ್ಟ ಆದ್ನಾ ನಿನಗೆ? ನಡಿ 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 ತಂಗಿಯೇ ತಂಗಿಯೇ ನನ್ನ ಜಳಗಂಟಿ ತಂಗಿಯೇ ಊಟ ನನಗ್ ಬೇಡ. ಅದಕ್ಕೆ ದೇವ್ರ ಮೋಸ ಮಾಡಿದ. ಏನು ಮೋಸ ಮಾಡಿದ್ದೀನಿ ದೇವ್ರು? ಅತ್ತಿಗೆ ಬಗ್ಗೆ ಒಂದು ಅರ್ಕೆ ಹೊತ್ಕೊಂಡಿದ್ದೆ, ಆಸೆ ನೆರವೇರ್ಲಿಲ್ಲ. ಹೇ ಹುಚ್ಚಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತಿ? ನಿಮ್ಮ ಅತ್ತಿಗೆ ಸಿಕ್ಕಳದ, ಇದು ಖುಷಿ ಪಡ್ಬೇಕು, ಖುಷಿ ಪಡೋಂಥ ವಿಚಾರ ಇದೆ. ಊಟ ಮಾಡ. ನಾನು ದೇವರಲ್ಲಿ ಆ ಥರ ಬೇಡ್ಕೊಂಡಿಲ್ಲ. ಯಾವ ಥರ ಬೇಡ್ಕೊಂಡಿದ್ದಿ? ನಿನಗೆ ಹುಡುಗಿ ಸಿಗಬಾರ್ದಂತ ಬೇಡ್ಕೊಂಡಿದ್ದೆ. ಓ ಮಿತ್ರ ದ್ರೋಹಿ, 20-21 ವರ್ಷ ಆದ್ಮೇಲೆ ಒಂದು ಅಪರೂಪ ಹುಡುಗಿ ಸಿಕ್ಕಳ, ಅದನ್ನ ಸಿಗ್ಬೇಡ ಅಂತ ಬೇಡ್ಕೊಂಡೇನ? ಯಾಕೆ ಆ ಥರ ಬೇಡ್ಕೊಂಡಿ? ನನಗೆ ಗೊತ್ತೈತೆ ಹೇಳು. ಏನ್ ಗೊತ್ತೈತಿ ನಿನಗೆ? ಅಣ್ಣ ತಂಗಿ ಸಂಬಂಧ, ಅತ್ತಿಗೆ ಬಂದ ಗೋವಿಂದ. ಓ ನಮ್ಮ ತಂಗಿ ಇಷ್ಟದ ವಿಚಾರ ಮಾಡಕೈತೇನ? ಇಷ್ಟದ ವಿಚಾರ ಮಾಡೋ ಅಂತ ದೊಡ್ಡ ಮನುಷ್ಯ ಹೇಳೋಗಾದ್ರನ ಊಟ ಮಾಡಿದ್ದಿಲ್ಲ? ಬೇಡ. ಏನ್ ನೀನು ಆಯ್ತು ಊಟ ಮಾಡೋದು ನೀ. ಹಲೋ, ಹಾಂ ಎಲ್ಲಿದೆಯಪ್ಪ ತಮ್ಮ? ಅಲ್ಲಲ್ಲಿ ಗಡ್ಡಿ ಕುಂಟಿ ಹೊಡೆ ಕೇಳೀನಿ, ಯಾವಾಗ ಬರ್ತಿದ್ದಿ ಯಾವಾಗಿಲ್ಲಲೇ? ಅಲ್ಲಲ್ಲಿ ನೀ ಬಂದರ ಬರ್ತಿಲ್ಲಲೇ ಅಪ್ಪ. ಅದನ್ನಾರು ಹೇಳಿ ಹೇಳಿ ಸಾಕಾಗಿ ಹೋತು. ಅವು ಕಸ ಬೆಳೆದೋಗ್ಯವು, ಯಾವಾಗ ಬರ್ತೀವಿ ಹೊಡ್ಯಾಕ? ನೀ ಮಾಪ್ರ ನಡ್ರೆ ಈಗ ಹೊಲ ಮಾಡ್ಬಾರ್ದು ಅನ್ಸ್ಬಿಟ್ಟೈತೆ ಅವನ ಗಳಿಯೋ ಸಲುವಾಗಿ. ಸರಿ ಬೇಗ ಬಾ.
ಹಾಂ ಸರಿ ಬಾ ಬಂದು ಒಂದು ನೋಡ್ದು ಕೊಡಪ್ಪ ಮರೆ. ಹಾಂ ಸರಿ ಬಾ. ಎಲ್ಲ ಸಾಕಾಗೋಯ್ತು ನಮಗೆ. ಸಂಗೀತ ಏನಪ್ಪ ಬಾರಮಿಲ್ಲಿ. ಏನಪ್ಪ ನೋಡಮ್ಮ, ಅಲ್ಲಿ ಹೊಲ್ದಾಗ ಗಡ್ಡಿ ಕುಂಟಿ ಹೊಡ್ಯಕ್ಕೆ ಬರ್ತಾರವ. ನಿಮ್ಮಣ್ಣ ಹೊಲ್ದಾಗ ಹೋಗಾನ, ದೌಡ್ ಅಡುಗೆ ಮಾಡಿ ಸ್ವಲ್ಪ ಹೊತ್ತಿಗೆ ಬುತ್ತಿ ಕಟ್ಟಿ ಬಿಡವ. ಆಯ್ತಪ್ಪ. ಹಾಂ ಸ್ವಲ್ಪ ಬೇಗ ಮಾಡಿಬಿಡಿ ಅವ. ಆಯ್ತಪ್ಪ. ಸಂಗೀತ ಏನಪ್ಪ ಅಡಿಗೆ ಮಾಡಿದೇನೆ ಅವ. ಆಯ್ತಪ್ಪ. ಈ ಹುಡುಗ ಎತ್ತಾಗೋದ ಎತ್ತಾಗಿಲ್ಲ. ನೀನು ಹುಡುಗ ಎಲ್ಲಿಗೆ ಹೋಗಿದ್ರಿ? ನೋಡ ಅಲ್ಲೇ ಗಡ್ಡಿ ಕುಂಟಿ ಹೊಡ್ಯಕ್ಕೆ ಬರ್ತಾರೆ ಹೊಲ್ದಾಗ. ಬಡ ಬಡ ಹೋಗು. ಹಾಂ ಸರಿ ತಗೋಪ್ಪ. ಸಂಗೀತ ಏನಪ್ಪ ಅಡಿಗೆ ಆತನೇವ? ಹ್ಞೂನಪ್ಪ ಆಯ್ತು. ಬಡ ಬಡ ಬುತ್ತಿ ಕಟ್ಟಿ ಹೊಲ್ದಾಗ ಹೋಗಾನ. ಹ್ಞೂನಪ್ಪ. ಬಡ ಬಡ ಹೋಗಿ ನೀನು. ಸರಿ ತಗೋಪ್ಪ ಹೋಗೋಣ. ಬರೀ ಇದಾತಿ ಹುಡ್ರ ನೀ ಏನು ಮಾಡ್ತಾವ ಏನಿಲ್ಲ. ನೀನು ಸಾಕಾಗಿ ಹೋಗಿತ್ತಪ್ಪ ನಮ್ಗಂತ್ರ. ತಗೊಂಡು ಯಾಕೋ ಬೇಜಾರಿದ್ಯಾ ಅಣ್ಣ? ಮನೆಗೆ ಬಂದ್ರೆ ಈಗ ಮನೆ ಒದಕ್ಕೋ ಅಂತ ಏನು ಕಟ್ಟಕ್ಕೆ ಕೊಡ್ತಾನೆ. ಮನೆಗಿರ್ಬೇಕು ಇರ್ಬಾರ್ದು ನಂಗಪ್ಪ. ಏನೋ ಮಾತಾಡ್ಬೇಕು ಬಾ ಅಂದಲ್ಲ, ಏನದು? ಏನು ಊರಾಗ ಸರಿ ಮಾತಾಡ್ಸಿರ ಮಾತಾಡೋಗಲ್ಲ, ಫೋನ್ ಹಚ್ಚಿರ ಫೋನ್ ಎತ್ತಾಗಲ್ಲ. ನಿನಗೆ ಈ ಮದುವೆ ಇಷ್ಟ ಆಯ್ತಿಲ್ಲ, ಅದನ್ನ ಹೇಳ್ಬಿಡತ್ತಾಗ. ನೀ ಇಷ್ಟ ಇರ್ಲಿಕ್ಕಂದ್ರೆ ನೀನು ಮದುವೆ ಆಗಿ ನಾ ಯಾಕೆ ಒಪ್ಕೋತಿದ್ನಿ? ಇಷ್ಟ ಇದ್ದಿದ್ಕಲ್ಲ ಒಪ್ಕೊಂಡಿರು. ಅಲ್ಲೆಲ್ಲ ಮಂದಿ ಇರ್ತಾರಲ್ಲ, ಅದಕ್ಕೆ ನಾನು ನಿನಗೆ ಮಾತಾಡ್ಸಲ್ಲ. ಮಂದಿದ್ರ ನಿನ್ನ ಬಜಾರ್ ಕೂಡ ಮಾತಾಡ್ತೀಯ? ನಾನು ಮದುವೆ ಹೋಗೋಣ, ನನ್ನ ಜೊತೆ ಮಾತಾಡೋದ ಮತ್ತೆ ಯಾರ ಜೊತೆ ಮಾತಾಡ್ತಿ? ನೋಡು, ಮದುವೆ ಆಗೋರ್ಗು ಸ್ವಲ್ಪ ಕಾಯಿ, ಆಮೇಲೆ ನಾನೇ ನಿನ್ ಮಕ್ಕಳ ತಾಯಿ. ಹೌದಾ ನಾಯಿ? ಹಲೋ ಹಲೋ, ಎಲ್ಲಿದ್ದೀರಾ? ಇಲ್ಲೇ ಹೊಲ್ದಾಗಿದ್ನೆ. ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋಣ, ಬರ್ತೀರಾ? ಇಲ್ರಿ, ಸ್ವಲ್ಪ ಹೊಲ್ದಾಗ ಕೆಲಸ ಐತಿ, ಬರೋಕ್ಕಾಗಲ್ಲ. ನೀವು ಹೋಗಿ ಬಂದ್ಬಿಡ್ರಿ. ರೀ ಬರ್ರಿ, ಹಂಗ್ಯಾಕ್ ಮಾಡತ್ತೀರಿ? ಸರಿ, ಹಂಗಾರ ಎಲ್ಲಿದ್ರಿ? ಇಲ್ಲೇ ನಿಮ್ ಹೊಲ್ದ ಹತ್ರ ಅದೀನಿ, ಬರ್ರಿ. ಸರಿ ಸರಿ. ಸಂಗೀತ, ಏನು? ನಿಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗತ್ನ ಬಾ ಅಂತ ಕರ್ದಾರ. ಅವಕೊಂದು ಅಪ್ಪ ಹೇಳ್ಬೇಡ. ಬ್ಯಾಡ ಅಣ್ಣ, ಏನೋ ನನ್ನ ಮನ್ಸು ಬೇಡ ಅಂತಂತ. ಬೇ ಒಳ್ಳೆ ಕೆಲ್ಸಕ್ಕೆ ಹೊಂಟೀನಿ, ಖುಷಿ ಕೊಡು, ಅರಮನ್ಸ್ ಮಾಡಕ್ ಹೋಗ್ಬೇಡ. ಬ್ಯಾಡ ಅಣ್ಣ. ಹೋಗೋಣ ಅಪ್ಪಿಗೆ ಹೇಳಕ್ ಹೋಗ್ಬೇಡ. ಸರಿ. ನಾ ಹೋಲ ಹೋಗ್ಬೇಕಾದ್ರೆ ಹೋಗ್ನಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತನಂತ ಹೇಳ್ಬೇಕು. ಹೋಗಿ ಬರ್ತನಕ ನಾನೇನು ದೂರ ಊರಿಗೆ ಹೊಂಟಿಲ್ಲ, ಇಲ್ಲೇ ಪಕ್ಕದ ಊರಿಗೆ ಹೊಂಟೀನಿ. ನನ್ನ ಸಮಾಧಾನಕ್ಕಾಗ್ಲಿ ಹೇಳಿ ಹೋಗು. ಆಯ್ತವ, ಹೋಗಿ ಬರ್ತೀನಿ. ಸಮಾಧಾನ ಆತ? ಹೌದು, ಇವತ್ತಾಗ ದೇವಸ್ಥಾನಕ್ಕೆ ಬಂದೆ? ಏನಿಲ್ಲ, ನನ್ನ ಮದುವೆ ಆಗೋ ಮುಂಚೆ ನಾನು ಹುಡುಗನ ಜೊತೆ ದೇವಸ್ಥಾನಕ್ಕೆ ಬರ್ಬೇಕನ್ನೋ ಆಸೆ, ಅದಕ್ಕೆ ಬಂದೆ. ದೇವ್ರಿಗೆ ಏನು ಬಿಡ್ಕೊಂಡಿದ್ದೆ, ನಮ್ಮ ಹುಡುಗನ ಕರ್ಕೊಂಡ್ ಬರ್ತೀನಿ ದೇವಸ್ಥಾನಕ್ಕಂತ. ಹ್ಞೂ, ಮತ್ತೆ ಸರಿ, ಮದುವೆ ಯಾವಾಗನ? ಯಾವಾಗಂತೆ ಯಾವಾಗ? ಮತ್ತು ನಿಮ್ಮಪ್ಪ ಏನಂದ? ನಮ್ಮಪ್ಪ ಏನಂತಾನ, ನಿಮ್ಮ ಅಪ್ಪನ ಜೊತೆ ಮಾತಾಡ್ತಾನ, ನನ್ನ ಜೊತೆ ಏನು ಮಾತಾಡ್ತಾನ? ನೋಡೋ, ಆದಷ್ಟು ಬೇಗ ಮದುವೆ ಬೇಡ, ಭಾಳ ದಿನ ಬಿಡೋದು ಬೇಡ.
ಮಾಡತಿ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನೆ ನಿನ್ನ ಇಲ್ಲಿ ಕರ್ಕೊಂಬಂದಿರೋದು. ಏಯ್ ಇವ ನಿನಗೆ ಏನಾಗ್ಬೇಕು? ಇವನ್ಗ ನಿನಗೆ ಏನು ಸಂಬಂಧ? ಏಯ್ ಇವಳು ನನ್ನ ಲವರ್. ಹಲೋ, ಹಲೋ, ಎಲ್ಲಿದ್ಯಾ? ಇಲ್ಲೇ ಹೊರಗಡೆ ಇದ್ನ್ಯಾಕ? ಬಾ, ನಿನ್ಗೋಸ್ಕರ ಕಾಯ್ತಿದ್ದೀನಿ. ಯಾರೋ ಬರಂಗಿದ್ದಾರೆ. ಸರ್ ಬರ್ತಾ. ಬಿಂದು ಇವನೇನಪ್ಪ ಇಲ್ಲಿ ಬಂದ್ಬಿಟ್ಟ? ಇಲ್ಲಾಕ್ ಬಂದಳು ಇವಳು? ಬಿಂದು ಇಲ್ಲಾಕ್ ಬಂದಿದ್ದೆ? ಕೆಲಸ ಇದ್ದು ಬಂದಿದ್ದೆ. ಕೆಲಸನ? ಇಂಥ ಕಾಲದ ಏನ್ ಕೆಲಸ ಇತ್ತು ನಿಂದ? ಏನಾದ್ರೂ ಕೆಲಸ ಇರ್ತಾನೆ, ನಿಂಗೆ ಯಾಕೆ ಬೇಕಾ? ಸರಿ ಬಾ ಮನೆಗೆ ಹೋಗೋಣ. ಯಾಕೆ ಬೇಜಾರಾಗಿದೆಯಾ? ಯಾಕೆ ಏನಾಯ್ತು? ಯಾಕೂ ಇಲ್ಲ, ನನ್ನ ಮದುವೆ ಹುಡುಗ ಭಾಳ ಟಾರ್ಚರ್ ಕೊಡತಾನ. ದಿನ ಫೋನ್ ಹಚ್ಚೋದು, ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಯಾಕಂತ ಜಗಳ ಮಾಡೋದು ಮಾಡ್ತಾನೆ. ನನಗಂತೂ ಅವ್ನ ಕಾಲಕ್ಕೆ ಸಾಕ ಹೋಗೈತಿ. ಹೌದಾ? ಯಾರವನು? ಇಲ್ಲದ ನೋಡಿ ಅವನು. ಇವನ ಇವನ್ ಮದುವೆ ಆಗಿ ಇಷ್ಟ ನಿನ್ಗೆ? ಇಲ್ಲ. ಅಣ್ಣ ಒಂದು ಚಾ ಕೊಡು. ಎರಡು ಟೀ ಕೊಡು. ಏಯ್ ಒಗಿ ಬರ್ತಾ ಅದು ವಯಸ್ಸಾದ್ರೆ ವಕೀಲ ಈಗ ಕೇಳ್ತೇನ? ಇರಲಿ ಬಿಡು, ಅಷ್ಟು ಸಣ್ಣ ವಿಷಯಕ್ಕೆ ಯಾಕೆ ಬೇಜಾರು ಮಾಡ್ಕೊತೀಯ? ಆಗಿದ್ದಾಯ್ತು, ಹೋಗಿದ್ದೋಯ್ತು. ಮುಂದೆ ನೋಡ್ಕೊಳಕ್ ಬರ್ತಾವನ್ನ. ಏಯ್ ಅದು ನಿನ್ನ ಸಣ್ಣ ವಿಷಯ ಆಗಿರ್ಬಾರ್ದು, ಆದ್ರೆ ನನಗ ದೊಡ್ಡ ವಿಷಯ. ಎಲ್ಲರ ಮುಂದೆ ಅವನು ನನ್ನ ಕಪ್ಪಳ ಕೊಡ್ದಾನ. ಇಲ್ಲಿವರೆಗೂ ನನ್ನ ಮೈ ಯಾರೂ ಮುಟ್ಟಿಲ್ಲ, ಆದ್ರೆ ಅವನು ಮುಟ್ಟ್ಯಾನ. ಆದ್ರೆ ಅವನು ಸುಮ್ಮನೆ ಬಿಡಬಾರ್ದು. ತುಂಬ ದಿನ ಆಯಿತು. ಇವನು ನನಗೆ ಭಾಳ ಕಿರಿಕೆ ಐತಿ. ಇವನು ನಮ್ಮ ಹುಡುಗಿನ ಮದುವೆ ಆಗ್ತಾನೆ. ಆಗ್ಲಾರ ಮಾತಾಡ. ನೀ ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಅವ್ನ ಮದುವೆ ಆಗಿ ನಂಗೆ ಇಷ್ಟ ಇಲ್ಲ. ಹಾಗಾದ್ರೆ ನಾ ಹೇಳಿದ ಜಾಗ ಕರ್ಕೊಂಬಂದ್ಬಿಡು. ಅವನಿಗೆಲ್ಲ ಬರಲ್ಲ. ಅವನ ಮೇಲೆ ಪ್ರೀತಿ ತೋರಿಸು, ತಾನಾಗೆ ಬರ್ತಾನೆ. ಅದಕ್ಕೆ ನಾ ಏನು ಮಾಡಬೇಕು?
ಹೇಳ್ತಿದ್ದು ಏನಾಯ್ತು? ನೀನು ಹೇಳ್ದಂಗೆ ಮಾಡತ್ತೀನಿ. ಈಗ ಅವನ ಜೊತೆ ಖುಷಿ ಆಗ್ಯದ. ಇನ್ನು ಸ್ವಲ್ಪ ದಿನದಲ್ಲಿ ನಾನು ಕರೆದಲ್ಲಿ ಪಕ್ಕ ಬಂದೇ ಬರ್ತಾನ ಅವನು. ಸರಿ ಆಯ್ತು, ಅವ್ನು ಬಂದ್ಮೇಲೆ ಏನು ಮಾಡ್ತೀನಿ? ಏನಿಲ್ಲ, ಅವನ್ ಎತ್ತಿ ಬಿಡೋದೆ. ಏನು ಹೇಳಕಂತೀನಿ ನೀನು? ಏನಿಲ್ಲ, ನಾ ಹೇಳ್ದಷ್ಟು ಅಷ್ಟೇ ಮಾಡಿ ನೀನು. ರೀ ಬರ್ರಿ, ಹಂಗ್ಯಾಕೆ ಮಾಡತ್ತೀರಿ? ಸರಿ ಹಂಗಾರ ಎಲ್ಲಿದ್ರಿ? ಇಲ್ಲೇ ನಿಮ್ಮ ಹೊಲ್ದ ಹತ್ರ ಅದೀನಿ, ಬರ್ರಿ. ಸರಿ. ಹಲೋ, ನಾನು ಅವನಿಗೆ ಹೇಳಿನಿ, ಅವ್ನು ಬರತ್ತಾನ, ನೀವು ರೆಡಿ ಆಗ್ರಿ. ಏಯ್ ಮೋಸಗಾತಿ. ಏಯ್, ನಾ ಲವ್ ಮಾಡೋ ಹುಡುಗಿನ ನೀ ಮದುವೆ ಹೋಗ್ ಅನ್ಕಂಡ್ಯ? ಮಗನೇ, ಜೀವಂತ ಉಳ್ಸಲ್ಲ ನಿನ್ನ. ಅಣ್ಣ, ಆಕೆ ನೀವ ಮದುವೆ ಹೋಗಿರಿ. ನಾನು ಬಿಟ್ಬಿಟ್ರೆ ನನ್ನ ಜೀವಂತವಾಗಿ ನಮ್ಮಪ್ಪ ನಮ್ಮ ತಂಗಿ ಕಾಯ್ತಿರ್ತಾರೆ ಮನ್ಯಾಗ. ನಾನು ಬಿಟ್ಬಿಟ್ರೆ ನಾನು ಹೋಗ್ಬೇಕು. ಬೇಕಾದ್ರೆ ಆಕೆ ನೀನ ಮದುವೆ ಆಗ. ಲೇ, ನೀನು ಸುಮ್ಮನೆ ಬಿಟ್ರ ಊರರೆಲ್ಲರಿಗೆ ನಮ್ಮ ಬಗ್ಗೆ ಹೇಳಿ ಗಾಸಿ ನಮ್ಮನ್ನೆಲ್ಲ ಕೆಟ್ಟ ಹೆಸರು ತರ್ಬೇಕಂತ ಮಾಡಿದೆ ನೀನು. ಮಗನೇ, ನಿನ್ನ ಜೀವಂತ ಉಳ್ಸಲ್ಲ ನೀನು. ಕೈ ಮುಗಿದ್ ಬಿಟ್ಬಿಡ, ಸ್ವಲ್ಪ ಕಾಪಾಡ್ರು ಯಪ್ಪ. ಹೊಲ್ದಾಗ ಬರತ್ಲೆ ರಗಡ್ ಆಗೋಯ್ತು ನೋಡವ. ನನಗಂತ್ರ ಒಂದು ಸಣ್ಣದ ಸೈಕಲ್ ಮೋಟ್ರ್ ಮಾಡ್ಬೇಕು ಅವನ ಹೊಲ್ದಾಗ ಬರಕ್ಕೆ ಅನುಕೂಲ ಆಕೈತಿ. ಅಪ್ಪ, ನನ್ನ ಯಾಕೆ ಕರ್ಕೊಂಬಂದಿ? ಸುಮ್ಮನೆ ಮನೆಗಾನೆ ಇಡ್ತಿದ್ದಿಲ್ಲ, ಎಷ್ಟು ಬಿಸಿಲೈತೆ. ಬೇ, ಬಿಸಿಲಿಗೆ ಬಂದ್ರೆ ಏನು ಕಪ್ಪಾಗೋಕೆ ಏನು ನೀನು? ನೋಡ್ಬೇ, ನೀನು ಸಾಲಿನೂ ಕಲಿಬೇಕು, ಹೊಲ್ದಾಗೂ ದುಡಿಬೇಕು, ಮನ್ಯಾಗೂ ಮಾಡ್ಬೇಕು. ಅಲ್ಲ ಬೇ, ನಾಳೆ ನೀನು ಕೊಟ್ಟು ಗಂಡ ಮನೆಯಾಗ ಹೆಂಗೆ ಬಾಳಿ ಮಾಡ್ತೀವಿ? ಅದನ್ನೆಲ್ಲ ಮಾಡೋಕೆ ಕಲ್ಕೋಬೇಕು. ನಡಿ ಹೊಲ್ದಾಗ ಕೆಲಸ ಭಾಳ ಐತಿ, ಗೊಬ್ಬರ ಹಾಕ್ಬೇಕಿನ್ನು. ನಡಿ ಹೋಗೋಣ. ಅಪ್ಪ, ನಾನು ಅದ್ರಾಗ ಎಗರ್ಲ ನಾನು. ಬೇ, ಸಣ್ಣ ನೀರು ಐತನ ಬೇ, ಅದು ಯಾಗ್ರತ್ ನಿಂತಿದ್ಯಲ್ಲ, ಸುಮ್ಮನೆ ಬಾ. ಅರ್ಧಾಗ ಹೋಗ್ಕಳ ಅಂತ, ಅರ್ಧಾಗ. ಅಲ್ಲಿ ಬೇ ಮುದಕಿ, ಅಲ್ಲಿ ಕಾಗಿ ಯಾಕೆ ಭಾಳ ಹಾರಾಡಕತ್ತೇವಲ್ಲ, ಏನಿರ್ಬೋದಲ್ಲಿ? ಮೀನಾಗಿನೇ ಇರ್ಬೋದಪ್ಪ, ನೋಡ್ಕೊಂಬರೋಣ. ನಾನು ತಿಂದು ಭಾಳ ದಿನ ಆಯ್ತು. ಹಂಗಂತೀಯವ್ವ? ನಡಿ ಆಗಾರ, ಏನೈತಿ ನೋಡ, ನಡಿ. ಮೀನು ಸಿಕ್ಕರೆ ಸಿಗ್ಬೋದು, ಹೋಗ ನಡಿ ಅವಾಗಾರ. ಮಗಳ ಹುಷಾರವ ಯವ್ವ, ಬಿದ್ದಿಗಿದ್ದಿದಿ ನಮಗಂತ್ರ. ತಡ್ಕರವ ನಮಗಾಲೇ ನಡೆಯಕ್ಕೆ ಬರೋದಿಲ್ಲ, ಅಲ್ಲಿ ವಯಸ್ಸಾಗೋತ್ತ. ನೋಡ ನಡಿ, ಏನೈತದ. ಅಪ್ಪ, ಅಣ್ಣ, ಸಂದೀಪ, ಸಂದೀಪ, ಏನತ್ಲೆ ಸಂದೀಪ? ಸಂದೀಪ, ಸಂದೀಪ, ಏನತ್ಲೆ ಅಪ್ಪ?
ಎದ್ದಾಳೆ ಸಂದೀಪ ಲೇ ಎದ್ದಾಳೆ ಲೇ ಏನತ್ಲೇ ಇಲ್ಲಿಗೆ ಆಗ್ಲೇ ಬರಕ್ ಹೋಗಿದ್ದೆ ಸಂದೀಪ ಲೇ ಎದ್ದಾಳೆ ಮಾತಾಡ್ಲೆ ಲೇ ನಿನ್ನ ಅಪ್ಪ ಬಂದಿದ್ದೀನಿ ಎದ್ದಾಳೆ ಅಯ್ಯೋ ದೇವ್ರೆ ಸಂದೀಪ ಲೇ ಎದ್ದಾಳೆ ಶಿವನಾಥ ಏನಂತ ಹೇಳಲೆ ಅಯ್ಯೋ ಶಿವನಾಥ ಲೇ ಎದ್ದಾಳೆ ಎದ್ದಾಳೆ ಲೇ ಎದ್ದಾಳೆ ನಾನು ನಿನ್ನ ಅಪ್ಪ ಬಂದಿದ್ದೀನಿ ಎದ್ದಾಳೆ ಅಪ್ಪ ದೇವ್ರೆ ನನಗೆ ಯಾಕಪ್ಪ ಈ ಶಿಕ್ಷೆ ಕೊಟ್ಟೆ ನನ್ನ ಮಗ ಏನ್ ತಪ್ಪು ಮಾಡಿದ್ದ ದೇವ್ರೆ ಸಂದೀಪ ಲೇ ಮಾತಾಡ್ಲೆ ಲೇ ಇದ್ದಾಳೆ ಸಂದೀಪ ಲೇ ಸಂದೀಪ ಹೋಗ್ಬೇಕಾದ್ರೆ ಹೋಗ್ನಿ ಅಂತ ಹೇಳ್ಬಾರ್ದು, ಹೋಗಿ ಬರ್ತೀನಂತ ಹೇಳ್ಬೇಕು. ಅಣ್ಣ ಅಪ್ಪ ಊರಿಗೆ ಹೋಗ್ಯಾನ, ಬರೋದು ಲೇಟ್ ಆಗ್ತದಂತೆ, ನೀನು ಹೊಲ್ದಾಗ ಹೋಗಿ ಮೋಟ್ರ್ ಚಾಲು ಮಾಡಿ ಬರ್ಬೇಕಂತೆ ಅಪ್ಪ ಹೇಳಿದ ನೋಡಿ. ಏಯ್ ಕತ್ಲಾಗೈತಿ, ಇದು ಒಬ್ಬ್ಯಾಕೆ ಹಾಕಿದೆ ಅದ್ರಿಗಿಂತ ಹೋದ್ರ ಸುಮ್ಕ್ಯಾರ ಮುಂಜೆ ಹೋಗಿ ಬರುತ್ತಾ. ನಾನೇನು ಸಣ್ಣಕ್ಕಿಲ್ಲ ದೊಡ್ಡಕ್ಕಾಯ್ದೀನಿ, ನೀನು ಎದ್ದು ಹೋಯ್ ಬಾ. ಮುಂಜೆ ಹೋಗಿ ಬರ್ತದೆ ಅದಕ್ಕೆ ಸುಮ್ಕ್ಯಾರ ಸಾಕು ಹೋಗಕ್ಕೆ ಬರುತ್ತೆ. ಎದ್ದೋಳು ಮುಂಜೆ ಹೋಗಿ ಬರ್ತದೆ ಸುಮ್ಕ್ಯಾರ ಬೇ. ಇಲ್ಲ ಇವಾಗ ಹೋಗ್ಬೇಕು ನೋಡಿ, ಅಪ್ಪ ಹೇಳಿದಂಗೆ ಮಾಡಿ ಫಸ್ಟ್ ರೈಟ್ ಹೇಳ ಫಸ್ಟ್. ತಂಗ್ಯವ್ವ ಡೋರ್ ಹಾಕಿದ್ದಿಲ್ಲ, ಹೆಂಗ್ ಬಂದೆ ನೀನು? ನಾನು ಹೆಂಗಾರ ಬರ್ತ ಸಂಗೀತ ಅಮ್ಮ ಅಮ್ಮ ಯಾರಾದ್ರೂ ಕಾಪಾಡಿ. ಅಣ್ಣ ಅಲ್ವೇ ಅಕಸ್ಮಾತ್ ನಾನು ಸುತ್ತೋದ್ರ ಅಣ್ಣ 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 ಸಂದೀಪ ನಿನ್ನ ಹೆಂಗ ಮರಿಲೋ ನಾನು ನಿನಗೆ ಮದುವೆ ಮಾಡಿ ನನ್ನ ಜವಾಬ್ದಾರಿನೆಲ್ಲ ಇಳಿಸ್ತೀಯ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನೇ ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಲ್ಲೋ ಸಂದೀಪ. ನೀನು ಹೆಂಗ ಬರಲೋ ಮಗನ, ಹೆಂಗ ಬರಲೋ. ಅಪ್ಪ ಅಪ್ಪ ಅಣ್ಣ ಹೇ ಕುಂತ್ಗೇರಿ. ಅಪ್ಪ ತಂಗಿ, ನಾನು ಎಲ್ಲಿ ಹೋಗಿಲ್ಲ, ನಾನು ನಿಮ್ಮ ಜೊತೆನೇ ಇದ್ದೀನಿ. ಅಪ್ಪ ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೋರಿ. ಎಲ್ಲಿಯಾದರೂ ದೂರ ಹೋಗಿ, ಯಾಕಂದ್ರೆ ಇಲ್ಲಿ ಜನ
ಸರಿ ಇಲ್ಲಪ್ಪ. ಯಾರಾದರೂ ಕರೆದ್ರ, ಯಾರಾದರೂ ಏನಾರ ಹೇಳಿದ್ರ ಯಾರ ಮಾತು ನಂಬಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮ್ಮ ಮುಂದೆ ಹಾಡೋ ಮಾತು ಮಾತ್ರ ನಮ್ಮಂಗಿರ್ತವೆ, ನಮ್ಮಿಂದ ಸ್ಕೆಚ್ ಹಾಕೋ ಮನಸ್ಸು ಮಾತ್ರ ನಮ್ಮನ್ನ ಬಲಿ ತಗೊಂತಾವಪ್ಪ. ಎಲ್ಲಿಯಾದರೂ ದೂರ ಹೋಗಿ ತಂಗಿನ ಚೆನ್ನಾಗಿ ಓದಿಸು, ಅವಳು ಮದುವೆ ಮಾಡಿ ಅವಳನ್ನ ಚೆನ್ನಾಗಿ ನೋಡ್ಕ್ಯ. ನಾನಿಲ್ಲ ಅಂತ ನೀವು ಯಾವತ್ತು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಆಡೋ ಮಾತಲ್ಲಿ, ನೀವು ಮಾಡೋ ಕೆಲಸದಲ್ಲಿ, ನೀವು ಬದುಕೋ ರೀತಿಯಲ್ಲಿ ನಾನಿದ್ದೇ ಇರ್ತೀನಿ. ಆಯ್ತಾ ಅಪ್ಪ? ತಂಗಿ ಚೆನ್ನಾಗಿರು. ಅಣ್ಣ ಸಂದೀಪ, ಅಣ್ಣ ಸಂದೀಪ, ಅಣ್ಣ ಸಂದೀಪ, ಎಲ್ಲೋದು? ಎಲ್ಲೋದು? ಏನು ಹೇಳಕತ್ತಾನ? ಗೊತ್ತಾಗ್ಬಿಡ್ತ. ಏನು ಏನಾಯ್ತು? ಏನು ಹೇಳಕತ್ತಿದ್ದಿ? ಅಪ್ಪ, ಅಣ್ಣನ್ ಯಾರೋ ಕೊಲೆ ಮಾಡ್ಯಾರಂತೆ. ಹೌದಾ? ಏನು ಹೇಳಕತ್ತೀವೋ? ಯಾರು? ಲೇ ಯಮಲರ, ಬಾರೋ ಹೊರಗೆ. ಏನ ಬಾ. ಲೇ ಲೇ, ನ್ಯಾಯವಾಗಿ ನನ್ನ ಮಗನ ಬಲಿ ತಗೊಂಡ್ಬಿಟ್ರಲ್ಲ, ನಿಮ್ ಜನ್ಮ ಕೆಟ್ಟು. ಏನ್ ಮಾತಾಡಕತ್ತಿ? ನೆಟ್ಟಿಗೆ ಮಾತಾಡ. ಏಯ್, ನಾನು ನೆಟ್ಟಿಗೆ ಮಾತಾಡ್ತೀನೋ, ನೀನ್ ನೆಟ್ಟಿಗೆ ಮಾತಾಡೋ. ಲೇ, ನನ್ನ ಮಗನಿಗೆ ನಿನ್ನ ಮಗಳು ಕೊಡ್ತಂತ ನಂಬಿಸಿ ಸಾಯಿಸ್ಬಿಟ್ಟೇನೋ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ಏನೋ ಮಾಡಿದ್ದ ನನ್ನ ಮಗ, ಏನೋ ಮಾಡಿದ್ದ? ಹೇಳೋ ಹೇಳೋ, ನ್ಯಾಯ ಕೊಂದ್ಬಿಟ್ರಲ್ಲೋ. ನಿನ್ನ ಮನೆ ನಾಶ ಹೋಗ, ನಿನ್ನ ಸಂಸಾರ ಎಲ್ಲ ಹಿಡ್ಕೊತೋಗ, ಹಾಳಾಗೋಗ್ರಿ. ನಿನ್ನ ಮನೆ ದೀಪ ಆರೋಗ್ಲೇ. ನನ್ನ ಮಗನ ಕೊಂದ ಶಾಪ ತಡ್ದ ಇರಲ್ಲ ನಿನಗೆ. ನೀವೆಲ್ಲ ನಾಶವಾಗಿ ಹೋಗ್ತಿರ್ಲಿ, ನಾಶವಾಗಿ ಹೋಗ್ತೀರ. ನನ್ನ ಮಗನ ಕಳ್ಕೊಂಡು ಸಂಕಟ. ನಿನ್ನ ಮನೆ ದೀಪ ಆರೋಗ್ಲಿ, ಆರೋಗ್ಲಿ, ಆರೋಗ್ಲಿ. ಸತ್ತೋಗ್ರಿ, ನಾಶ ಆಗೋಗ್ರಿ, ನಾಶವಾಗೋಗ್ರಿ. ಮಗಳೇ ಸಂಗೀತ, ಸತ್ತು ಹೋದ ಸಂದೀಪನ ನೆನಪು ಪದೇ ಪದೇ ಕಾಡ್ತಾ ಇದೆಯಮ್ಮ. ಈ ಪ್ರಪಂಚದಲ್ಲಿ ಈ ಕೆಟ್ಟ ಜನಗಳ ಮಧ್ಯೆ ನಾವಿಲ್ಲಿರೋದು ಬೇಡಮ್ಮ. ಈ ಪ್ರಪಂಚ ತುಂಬಾ ವಿಶಾಲವಾಗಿದೆ. ಎಲ್ಲಾದ್ರೂ ದೂರ ಹೋಗಿ ಸಂತೋಷವಾಗಿ ಜೀವನ ಮಾಡೋಣ. ನಡಿಯಮ್ಮ, ಹೋಗೋಣ, ನಡಿ. ಜೀವನದಲ್ಲಿ ಯಾರು ನಂಬಬೇಕು ಯಾರು ನಂಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಮುಂದೆ ಚೆನ್ನಾಗಿರ್ತಾರ, ಆದ್ರೆ ನಮ್ಮಿಂದ ಬೆನ್ನಿ ಚೂರಿ ಹಾಕ್ಬಿಡ್ತಾರೆ. ಈ ಮಾತು ಎಲ್ಲರಿಗೆಲ್ಲ, ಕೆಲವೊಬ್ರಿಗೆ ಮಾತ್ರ. ಅಕಸ್ಮಾತ್ ನಿಮಗೆ ಮದುವೆ ಇಷ್ಟ ಇಲ್ಲ ಅಂದ್ರೆ ಈ ಮದುವೆ ಇಷ್ಟ ಇಲ್ಲ ಅಂತ ಮನೆಯವ್ರಿಗೆ ಹೇಳ್ಬಿಟ್ರಿ. ಮನೆಯವ್ರ ಒತ್ತಾಯಕ್ಕೆ ನಿಮ್ಮ ಜೀವನ ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇನ್ನೊಬ್ರ ಜೀವನದಲ್ಲಿ ಆಟ ಆಡೋಕ್ಕೂ ಹೋಗ್ಬೇಡ್ರಿ. ಇದು ನಾನು ರೀಲಾಗಿ ಹೇಳಿರ್ಬೋದು, ಆದ್ರೆ ಇದು ಎಷ್ಟೋ ಜನರ ಲೈಫಲ್ಲಿ ರಿಯಲ್ ಆಗಿ ನಡೆದಿರೋ ಘಟನೆ.
ನಾನು ಹೇಳಿದ್ದು ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಹಾಗೆ ಇನ್ನೊಂದು ಮಾತು, ಮನೆಯವರು ಎಲ್ಲರ ಹೊರಗಡೆ ಹೋಗ್ಬೇಡ ಅಂದ್ರೆ ಅವ್ರ ಮಾತು ಮೀರಿ ಹೋಗಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ವಿಡಿಯೋ ಹೆಂಗೈತೆ ಅಂತಂದು ಕಮೆಂಟ್ ಮಾಡಿರಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿರಿ. ಒಳ್ಳೆಯ ಕೊನೆಯವರೆಗೂ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು.